ನೋಡಿ, ರಾಜ್ಯ ಸರ್ಕಾರದಿಂದ ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರ ಇದೆಯಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಹೋರಾಟಗಳು ಒಂದಷ್ಟು ನಡೆಯಿತು. ಈಗ ಟೌನ್ಶಿಪ್ ಯೋಜನೆಯನ್ನು ವಿರೋಧಿಸಿ ಜೆಡಿಎಸ್ ಎಷ್ಟು ಮಟ್ಟಿಗೆ ಎಂಟ್ರಿ ಕೊಟ್ಟಿತ್ತು ಅನ್ನೋದು ನಾವೆಲ್ಲ ನೋಡಿದ್ವಿ. ಈಗ ಜೆಡಿಎಸ್ನಿಂದ ಪಾದಯಾತ್ರೆ ಮುಂದೂಡಲ್ಪಟ್ಟಿದ್ದ ಪಾದಯಾತ್ರೆ ದಿನಾಂಕವನ್ನ ಈಗ ಜೆಡಿಎಸ್ ಮತ್ತೆ ಘೋಷಿಸಿದೆ. ರಾಜ್ಯ ಸರ್ಕಾರದಿಂದ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಎಂಟ್ರಿ ಕೊಟ್ಟಂತಹ ಸಂದರ್ಭದಲ್ಲಿ ರಾಜಕೀಯ ತಿರುವುಗಳನ್ನು ಪಡೆದುಕೊಳ್ತು. ಭಾರಿನ ಹಗ್ಗಜಗ್ಗಾಟ, ಜಟಾಪಟಿ, ಬಿಡದಿ ಟೌನ್ಶಿಪ್ ದಂಗಲ್ ಎಲ್ಲವೂ ನಡೆಯಿತು. ಈಗೆಲ್ಲವೂ ಒಂದು ಸ್ವಲ್ಪ ಸೈಲೆಂಟ್ ಆಗಿದಂತಹ ಸಂದರ್ಭ ಆಗಿತ್ತು. ಆದರೆ ಈಗ ಏನು ಪಾದಯಾತ್ರೆ ಅವತ್ತು ಫಿಕ್ಸ್ ಆಗಿದ್ದನ್ನ ಮುಂದೂಡಲ್ಪಟ್ಟಿದ್ರು, ಅದಕ್ಕೆ ದಿನಾಂಕ ಫಿಕ್ಸ್ ಮಾಡಿದ್ದಾರೆ. ನೋಡಿ, ಜೆಡಿಎಸ್ ಈ ರೀತಿಯಾಗಿ ಫಿಕ್ಸ್ ಮಾಡಿದೆ. ಆಗಸ್ಟ್ 9ರಿಂದ 11ರವರೆಗೆ 3 ದಿನಗಳ ಕಾಲ ಜೆಡಿಎಸ್ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳುತ್ತೆ. ಬಿಡದಿಯ ಬೈರಮಂಗಲದಿಂದ ಫ್ರೀಡಂ ಪಾರ್ಕ್ನವರೆಗೆ ಪಾದಯಾತ್ರೆ ಇರುತ್ತೆ. ಬಳಿಕ ಅದಾದಮೇಲೆ ಆಗಸ್ಟ್ 14ಕ್ಕೆ ವಿಧಾನಸೌಧ ಚಲೋವನ್ನು ಹಮ್ಮಿಕೊಂಡಿದ್ದಾರೆ ಜೆಡಿಎಸ್. ನೋಡಿ, ಬಿಡದಿ ಟೌನ್ಶಿಪ್ ಯೋಜನೆ ಕೈ ಬಿಟ್ಬಿಡಬೇಕು ರಾಜ್ಯ ಸರ್ಕಾರ, ಇದಕ್ಕೆ ಎಂಟ್ರಿ ಕೊಡಬಾರ್ದು, ಈ ವಿಚಾರ ಅಲ್ಲಿಗೆ ಬಿಟ್ಬಿಡಬೇಕು. ರೈತರ ಜನಜೀವನದ ಜೊತೆ ಆಟ ಆಡಬಾರ್ದು. ರೈತರು ಕಣ್ಣೀರಾಗ್ತಾ ಇದ್ದಾರೆ. ದುಡ್ಡೇನೋ ಇವತ್ತು ಕೊಟ್ಬಿಡ್ತೀವಿ, ಮಕ್ಕಳು ಮಗನೋ ಬಂದು ಕಿತ್ಕೊಂಡು ಹೋಗ್ಬಿಡ್ತಾರೆ, ಆಮೇಲೆ ಅವ್ರು ಏನು ಮಾಡ್ತಾರೆ, ಎಲ್ಲಿ ಹೋಗ್ತಾರೆ, ಹೆಂಗೆ ಬದುಕ್ತಾರೆ. ಹಾಗಾಗಿ ಅವ್ರು ಬೇಡ ಅಂತ ಹೇಳ್ತಾ ಇದ್ದಾರೆ. ರೈತರು ಬೇಡ ಅನ್ನುವಂಥ ಕೆಲಸಕ್ಕೆ ಕೈ ಹಾಕಬಾರ್ದು ಅಂತ ಹೇಳಿ ಈಗ ಜೆಡಿಎಸ್ ಮೊದಲಿನಿಂದಲೂ ಈ ವಿಚಾರದಲ್ಲಿ ಭಾರಿ ಮುನ್ನಡೆಯನ್ನು ತೋರಿಸ್ತಾ ಇರುತ್ತೆ. ಜೊತೆಗೆ ಭಾರಿನೇ ಕಾನ್ಸಂಟ್ರೇಷನ್ ಅನ್ನು ವಹಿಸಿದೆ. ಹಾಗಾಗಿ ಈ ವಿಚಾರವನ್ನು ಕೈ ಬಿಟ್ಬಿಡ್ಬೇಕು, ಟೌನ್ಶಿಪ್ ಕೈ ಬಿಡುವಂತೆ ಆಗ್ರಹಿಸಿ ಪ್ರತಿಭಟನೆಗಳನ್ನು ಈ ಹಿಂದೆಯೂ ಕೂಡ ಜೆಡಿಎಸ್ ಮಾಡಿತ್ತು. ಈಗ ಪಾದಯಾತ್ರೆಗೆ ದಿನಾಂಕವನ್ನು ನಿಗದಿ ಮಾಡಿ ಅಧಿಕೃತವಾಗಿ ಘೋಷಿಸಿದೆ. ಜೊತೆಗೆ ವಿಧಾನಸೌಧ ಚಲೋ ಮಾಡೋದಕ್ಕೂ ಕೂಡ ಡೇಟನ್ನು ನಿಗದಿ ಮಾಡಿಕೊಳ್ತಾ ಇದೆ. ಇಲ್ಲಿ ನಾವು ಗಮನಿಸ್ಬೋದು, ಕರ್ನಾಟಕ ಬಂದಂಥ ಕನ್ನಡ ಪರ ಸಂಘಟನೆಗಳು ಕೂಡ ಈಗ ರೆಡಿ ಆಗಿಬಿಟ್ಟಿದೆ. ಬಹುಶಃ ಅದು ಮಳೆ ಬಂದರೆ ನಿಲ್ಲುತ್ತಾ ಇಲ್ವಾ ಅದೆಲ್ಲ ನೋಡಬೇಕು. ಯಾಕಂತ ಹೇಳಿದ್ರೆ ಇದರ ನಡುವೆ ಇದಾದ ನಂತರದಲ್ಲಿ ಜೆಡಿಎಸ್ ಕೂಡ ಡೇಟ್ಗಳನ್ನು ನೋಡಿ ಅನೌನ್ಸ್ ಮಾಡ್ಕೊಳ್ತಾ ಇದೆ. ಬೈರಮಂಗಲದಿಂದ ಫ್ರೀಡಂ ಪಾರ್ಕ್ವರೆಗೆ ಪಾದಯಾತ್ರೆಯನ್ನು ಮಾಡಿ 3 ದಿನ, ಆ ನಂತರದಲ್ಲಿ ವಿಧಾನಸೌಧ ಚಲೋವನ್ನು ಆಗಸ್ಟ್ 14ಕ್ಕೆ ಮಾಡಿಕೊಳ್ಳೋಣ ಅಂತ ಈಗ ಜೆಡಿಎಸ್ ಚಿಂತನೆಯನ್ನು ನಡೆಸಿದೆ.